ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಆದೇಶದ ಮೇರೆಗೆ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಆಚರಣೆ. ಈ ಒಂದು ಸಭೆಯಲ್ಲಿ ಗಂಗಾಧರ್ ಸ್ವಾಮಿ, ಜಿ.ಎಂ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿ ಪಿಎನ್ ಲೋಕೇಶ್ ಅವರು ಹಾಗೂ ಉಮಾ ಪ್ರಶಾಂತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸುರೇಶ್ ಇಟ್ನಾಳ್ ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆ ಕಮಿಷನರ್ ರವರು ಎಲ್ಲಾ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲಾ ಆಡಳಿತ ವರ್ಗದ ಅಧಿಕಾರಿಗಳು ಭಾಗವಹಿಸಿದ್ದರು. ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ರಂದು ಮಧ್ಯಾಹ್ನ ಏರ್ಪಡಿಸಲಾಗಿದ್ದ ಬುಧವಾರ ರಂದು ನಡೆಯಲಿರುವ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾಧಿಕಾರಿಗಳು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಸರ್ಕಾರದ ಆದೇಶದ ಮೇರೆಗೆ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಆಚರಣೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಗಂಗಾಧರ್ ಸ್ವಾಮಿ, ಜಿ.ಎಂ, ಜಿಲ್ಲಾಧಿಕಾರಿಗಳು ಮಾತನಾಡಿ ಸರ್ಕಾರದ ಆದೇಶದ ಮೇರೆಗೆ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು, ಈ ಒಂದು ಕಾರ್ಯಕ್ರಮ ಹರಿಹರ ನಗರದಲ್ಲಿ ನಡೆಯುತ್ತಿದೆ. ಹಾಗಾಗಿ ನಮ್ಮ ಗುರಿ 80 ಕಿಲೋಮೀಟರ್ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವುದು. ಹಾಗಾಗಿ ಎಲ್ಲಾ ಸಾರ್ವಜನಿಕರು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ ಈ ಕಾರ್ಯಕ್ರಮವನ್ನು 80 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯು ತಮ್ಮೊಂದಿಗೆ ಇದ್ದು ಕಾರ್ಯಕ್ರಮವನ್ನು ಜಾಗೃತಿಯಿಂದ ನಡೆಯುವಂತೆ ನೋಡಿಕೊಳ್ಳುತ್ತೇವೆ ಎಂದು ಹಾಗೂ ಎಷ್ಟು ಸಾಧ್ಯವೋ ಅಷ್ಟು ಜನರು ಈ ಒಂದು ಪ್ರಜಾಪ್ರಭುತ್ವದ ದಿನಾಚರಣೆಯ ಹಬ್ಬವನ್ನು ಆಚರಿಸಲು ಸಹಕರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಹರಿಹರದಲ್ಲಿ ನಡೆಯುತ್ತಿರುವುದಕ್ಕೆ ಹರಿಹರ ತಾಲೂಕಿನಿಂದ ಆಗಮಿಸಿದಂತ ಎಲ್ಲಾ ಸಂಘ ಸಂಸ್ಥೆಯವರು ಕೃತಜ್ಞತೆಯನ್ನು ತಿಳಿಸಿದರು. ಹಾಗೂ ತಮ್ಮೊಂದಿಗೆ ನಾವುಗಳು ಸದಾ ಕೈಜೋಡಿಸುತ್ತೇವೆ ಎಂದು ಎಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಭರವಸೆಯನ್ನು ನೀಡಿದರು. ವರದಿ ಶೇಖ್ ಅಲ್ತಾಫ್, ವಿಜಯ್ ಪ್ರಭಾಸ್ ನ್ಯೂಸ್, ಹರಿಹರ. ಎಷ್ಟು ಜನ ಬರ್ತಾರೋ ಅಷ್ಟು ಜನ ನಮಗೆ ಮಾಸ್ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಎಲ್ಲರ ಅಭಿಪ್ರಾಯ. ಆಮೇಲೆ ಇದೊಂದು ಡ್ರೈಡ್ ಡೇ ಅಂತ ಅಂದರೆ ನಾವು ಟ್ರಯಲ್ ಡೇ ಅಂತ ಒಂದು ಮಾಡ್ತಾ ಇದ್ದೀವಿ. ನಾವು ವಾಸ್ತವ ಹೇಗೆ ನಡೆಯುತ್ತೆ ಹೇಗೆ ಆಗುತ್ತೆ ಅನ್ನೋದನ್ನು ನಾವು ಟ್ರಯಲ್ ಒಂದು ಮಾಡ್ತೇವೆ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಭಾಗಿ ಆಗ್ಬೋದು. ಆಮೇಲೆ ಸಮಾರೋಪವನ್ನು ನಾವು ಎಲ್ಲಿ ಮಾಡೋದು, ಹರಿಹರದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಅಲ್ಲಿ ಮಾಡ್ತೀವಿ. ಅಲ್ಲಿ ಸನ್ಮಾನ್ಯ ಸಚಿವರು ಬರ್ತಾರೆ ಮತ್ತು ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಬರ್ತಾರೆ. ತಾವು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಕೇವಲ ಇದು 15-20 ನಿಮಿಷ ಅಷ್ಟೇ. ಸೊ ಹಾಗಾಗಿ ಏನಂತ ತೊಂದರೆ ಆಗಲಿಕ್ಕಿಲ್ಲ. ನೀವೆಲ್ಲರೂ ಕೂಡ ಸ್ವಯಂ ಬಂದು ಭಾಗವಹಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ನೀವೆಲ್ರಿಗೂ ಗೊತ್ತಿದೆ, ಪ್ರಜಾಪ್ರಭುತ್ವ ಅಂತಾನೆ ಹೇಳಿದ್ರೆ ಜನರಿಂದ ಜನರಿಗಾಗಿ ಅಂತ ಹೇಳ್ತಾರೆ. ಇಲ್ಲಿ ಸುಮಾರು 80 ಕಿಲೋಮೀಟರ್ ಅಷ್ಟು ಹ್ಯೂಮನ್ ಚೈನ್ ಇರ್ತದೆ. 70,000ಕ್ಕಿಂತಲೂ ಹೆಚ್ಚು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಅನ್ನೋದು ಒಂದು ಇದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಷನ್ ಮಾಡಿದ್ರೆ ಅದು ಸಂಡೇ ಇರ್ತದೆ. ಅಷ್ಟು ದೊಡ್ಡ ಹ್ಯೂಮನ್ ಚೈನ್ ಇರೋದ್ರಿಂದ ಎಲ್ಲ ವಿವಿಧ ವರ್ಗಗಳ ಜನರು ಸಮಾಜದಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಮತ್ತು ಅದನ್ನು ಇನ್ನೂ ಹೆಚ್ಚು ಸ್ಟೆಬಿಲೈಸ್ ಮಾಡೋದ್ರಲ್ಲಿ ಒಳ್ಳೆಯ ಪಾತ್ರ ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದಲ್ಲದೆ ಈ ವರ್ಷದ ನಾನು ನೋಡ್ತಾ ಇದ್ದೆ ಥೀಮ್ 2024ನೇ ವರ್ಷದ ಇಂಟರ್ನ್ಯಾಷನಲ್ ಡೇ ಫಾರ್ ಡೆಮಾಕ್ರಸಿ ಏನಿದೆಯಲ್ಲ, ಅದ್ರದ್ದು ಥೀಮು ಕೂಡ ಎಂಪವರಿಂಗ್ ದ ಫ್ಯೂಚರ್ ಜನರೇಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನನಗೇನು A1 ಅಂತ ಹೇಳ್ತಾ ಇದ್ನಲ್ಲ, ಈಗ ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವೇರ್ನೆಸ್ಸು ಮತ್ತು ಇನ್ನು ಮುಂದೆ ನಮ್ಮ ಫ್ಯೂಚರ್ ಜನ್ರೇಷನ್ಗೂ ಕೂಡ ಈ ಡೆಮಾಕ್ರಸಿ ಅಂದರೆ ಏನು, ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅಂದರೆ ಏನು, ನಮ್ಮ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಬಗ್ಗೆ ಏನು ತಿಳ್ಕೊಳ್ಬೇಕು, ಮುಂದಿನ ಜನ್ರೇಷನ್ಗೆ ಇದ್ರ ಬಗ್ಗೆ ತಿಳಿಸೋದು ಬಹಳ ಮುಖ್ಯ ಇದೆ ಅನ್ನೋದೊಂದು ಉದ್ದೇಶ. ಹಾಗಾಗಿ ನೀವೆಲ್ಲರೂ ಅವತ್ತು ಸ್ವತಃ ತಾವೇ ಬಂದು ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ರೆ, ಅಷ್ಟು ದೊಡ್ಡ 80 ಕಿಲೋಮೀಟರ್ ಅಂದರೆ ಮಕ್ಕಳಿರ್ತಾರೆ, ಅವ್ರಿಗೆ ಸ್ವಲ್ಪ ನಾವು ಕರೆಕ್ಟಾಗಿ ಬಂದೋಬಸ್ತು ಮಾಡಬೇಕಾಗ್ತದೆ. ಯಾಕಂದರೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ನೀವು ದೊಡ್ಡವ್ರ ಪಾರ್ಟಿಸಿಪೇಷನ್ನು ಚೆನ್ನಾಗಿ ಇದ್ದರೆ ಜವಾಬ್ದಾರಿಯಿಂದ ಆ ಮಕ್ಕಳು ಕೂಡ ಮಾಡ್ತಾರೆ. ನಾವು ವಿ ಆರ್ ಆಲ್ ಟುಗೆದರ್ ಅನ್ನೋದನ್ನು ಸೂಚಿಸ್ಲಿಕ್ಕೇ ನಾವು ಈ ಮಾನವ ಸರಪಳಿಯನ್ನು ಮಾಡ್ತಾ ಇರೋದು. ಅದು ಸಕ್ಸಸ್ಫುಲ್ ಆಗಬೇಕಂತ ಹೇಳಿದ್ರೆ ನೀವು ಎಷ್ಟು ಎಲ್ಲರೂ ತಾವೇ ಸ್ವಯಂ ಬಂದು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತೀರಾ, ಅಷ್ಟು ಹೆಚ್ಚು ಡೆಮಾಕ್ರಸಿ ಬಲಿಷ್ಠ ಆಗ್ತದೆ. ಸೊ ನಾವೊಂದು ಸದೃಢವಾದ ಪ್ರಜಾಪ್ರಭುತ್ವವನ್ನು ಕಟ್ಟುವ ನಿಟ್ಟಿನಲ್ಲಿ 2024 ಏನು ಸೆಪ್ಟೆಂಬರ್ 15 ಇದೆ, ನಿಮ್ಮೆಲ್ಲರದ್ದು ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಗಲಿ ಅಂತ ಹೇಳಿ ಅದಕ್ಕೋಸ್ಕರನೇ ಈ ದಿವಸದ ಜಿಲ್ಲಾಡಳಿತದ ಮೀಟಿಂಗು. ಇದಲ್ಲದೆ ಈಗಾಗಲೇ DC ಸಾಹೇಬರು ಹೇಳ್ದಂಗೆ ಎಲ್ಲ ತಾಲೂಕಾ ಹಂತದಲ್ಲೂ ಕೂಡ
ಇಒಸ್ ಮತ್ತು ತಹಸೀಲ್ದಾರ್ಗಳು ಮೀಟಿಂಗ್ ಮಾಡಿ ತಮ್ಗಳಿಗೆ ಎಲ್ಲರಿಗೆ ಇನ್ನೂ ಏನಾದರೂ ರೇಷೆಗಳಿದ್ರೆ ಮತ್ತು ತಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಕೂಡ ಕ್ಲಿಯರ್ ಮಾಡ್ತಾರೆ. ಥ್ಯಾಂಕ್ ಯು.